ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಗೂರ ಪುನರ್ವಸತಿ ಕೇಂದ್ರದ ಸಾರ್ವಜನಿಕರು ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರನ್ನ ಭೇಟಿ ಮಾಡಿ ತಮ್ಮ ವಿವಿಧ ಸಮಸ್ಯೆಗಳು ಹಾಗೂ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿಯನ್ನ ಸಲ್ಲಿಸಿದರು. ಜುಲೈ 22ರ ಮಧ್ಯಾಹ್ನ 12 ಗಂಟೆ ಸಂದರ್ಭ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದ ಜಮಖಂಡಿಯ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರು ಸ್ಥಳದಲ್ಲಿಯೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಮಾತನಾಡಿ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿದರು. ಬೀದಿ ದೀಪಗಳ ಅಳವಡಿಕೆ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ತುರ್ತಾಗಿ ಕಲ್ಪಿಸುವಂತೆ ನಿರ್ದೇಶನವನ್ನು ನೀಡಿದರು. 4 ದಿನಗಳ ಒಳಗಾಗಿ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ನಿವಾಸಿಗಳಿಗೆ ಅವರು ಭರವಸೆಯನ್ನ ನೀಡಿದರು. ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯಗಳನ್ನು ಯಾವುದೇ ವಿಳಂಬವಿಲ್ಲದೆ ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ದೂರವಾಣಿ ಕರೆ ಮೂಲಕ ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಮಹೇಶ್ ಕೋಳಿ, ಪರಮಾನಂದ ಗವರೋಚಿ, ನಗರಸಭೆಯ ಮಾಜಿ ಸದಸ್ಯರಾದ ಪ್ರಕಾಶ್ ಹಂಗರ್ಗಿ, ಸುರೇಶ್ ಕಾಂಬ್ಳೆ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಪುನರ್ವಸತಿ ಕೇಂದ್ರದ ನಿವಾಸಿಗಳು ಉಪಸ್ಥಿತರಿದ್ದರು. ಆಮೇಲೆ ನಾ ಏನ್ ಹೇಳ್ತೀನಿ ಅಷ್ಟೇ ಮಾಡಿದ್ರಿ. 4 ಲೈಟ್ ಕೇಳ್ತಾರವ್ರು 4 ಕಡೆ. ನಮ್ಮ ಪುತ್ರರಾಜದಲ್ಲ ಅವ್ರೇನ್ ಹೇಳ್ತಾರಲ್ಲ 4 ಲೈಟ್ ಹಾಕ್ಬಿಡ್ರಿ. ನಮ್ಮ ರಾಜ ಪುತ್ರ 4 ಲೈಟು ಗರ್ಸು ಅದು ಕಂಟಿತೀವಿ ಇಷ್ಟು ಮಾಡಿಬಿಟ್ಟು ಸಾಕು. ಮತ್ತೇನು ಬೇಡ. ಮತ್ತೆ ಮುಂದೂರು ಅದಕ್ಕೆ ಪಕ್ಕ ರಸ್ತಾ ಮಾಡೋದು ಮುಂದೂರು ಇವಾಗ ಕಂಟಿ ತರ್ಸಕ್ ನಾಳಿಂದ ಚಾಲು ಮಾಡ್ತಾರೆ. ಈಗ ನಿಮ್ಮಿಂದ ಫೋನ್ ಮಾತಾಡೀನಿ. 4 ದಿವಸನಾಗ ನಿಮ್ಗೆ ಕಂಟಿನ್ಯೂ ತೆಗಿತಾರ, ನಿಮ್ಗೆ ಗರ್ಸು ಹಾಕ್ತಾರ, ಲೈಟು ಹಾಕ್ತಾರ. 4 ದಿವಸ ಬಿಟ್ಟು ನಾನು ಮತ್ತೆ ಭೇಟಿ ಆಗ್ಲಿಕ್ಕೆ ನನಗೆ ಬಂದು ಭೇಟಿ ಆಗಿ ಮಾಡ್ಸೋಣ ಅಂತ ಐತ್ರಿ. 4 ದಿವಸ ಆಗ್ತೈತ್ರಿ. ಆಗ್ಲಿಲ್ಲ ಅಂದ್ರೆ ನೀವು ಯಾರೋ 4 ಬಂದು ನಾನು ಭೇಟಿ